ಎಲ್ಲರಿಗೂ ಥ್ಯಾಂಕ್ ಯು ಹೇಳು. ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆದ್ಯಾ, ಏನು ಮಾಡ್ತಿದ್ಯಾ ನೀನು? ಇರಿ, ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ. ಏನು ಮಾಡ್ತಿದ್ಯಾ ನೀನು? ಕೂಮಿಟ್ಕೊಂಡು ಏನು ಮಾಡ್ತಿದ್ಯಾ? ತಲೆ ಬಚ್ಕೊಮ್ಮ, ತಲೆ ಬಚ್ಕೊ. ಆರ್ಯಾ, ಏನು ಮಾಡ್ತಿದ್ಯಾ? ಫ್ರೆಂಡ್ಸ್ ನೋಡಿ, ನಾನೀಗ ಇಲ್ಲಿ ಒಂದು ಮಾಂಕ್ ಇದೆ, ಅದನ್ನ ಇಡ್ತೀನಿ ನಾನು. ಅವ್ನು ಯಾವ ರೀತಿ ಎತ್ಕೋತಾನೆ ನೋಡ್ಕೊಳ್ಳಿ. ಇದನ್ನ ತಗೊಂಡೋಗ್ಬಿಟ್ಟು ನಾನೀಗ ಅಲ್ಲಿ ದಿವಾನ್ ಕಾಟ್ ಮೇಲೆ ಇಡ್ತೀನಿ. ನೋಡಿ ಅವ್ನು ಯಾವ ರೀತಿ ಎತ್ಕೋತಾನೆ. ಆರ್ಯ, ಇಲ್ಲಿ ಇಲ್ಲಿ ತಗೋ, ಬಾ ಬಾ, ಎತ್ಕೊಂಮೇಲೆ ಇಟ್ಟಿದ್ದೀನಿ, ಎತ್ಕೊಂಮೇಲೆ ಇಟ್ಟಿದ್ದೀನಿ. ಅಲ್ಲಿ ನೋಡಿ ಈಗ ಅವ್ನು ಹೆಂಗೆ ಎತ್ಕೋತಾನೆ ಅಂತ ನೋಡಿ. ಹಲೋ 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 ಮಿನಿ, ಹೆಂಗೆ ಎತ್ಕೊಂಡೆ ನೀನು? ದಿವಾನ್ ಕಾಟ್ದು ಡೋರ್ ಓಪನ್ ಮಾಡಿಬಿಟ್ಟು ಆಮೇಲೆ ಎತ್ಕೊಳ್ಳೋದಾ? ಹೆಂಗೆ ಎತ್ಕೊಂಡೆ ನೀನು? ಯಾವ ಥರ ಎತ್ಕೊಂಡೆ ನೀನು? ಅದನ್ನು ತೋರಿಸ್ಬಿಡು ಎಲ್ಲರಿಗೂ, ಅದನ್ನು ಎಲ್ಲರಿಗೂ ತೋರಿಸು ಅದನ್ನ. ಅಮ್ಮ, ಇಲ್ಲಿ 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 ಅಲ್ಲಿ ತೋರಿಸು, ಇದು ತೋರಿಸಿದ್ದು, ಇದು ಮಾಂಗ್ ತೋರಿಸು ಎಲ್ಲರಿಗೂ. ಮಾಂಗ್ ತೋರಿಸು, ತೋರಿಸು ಮಾಂಗ್ ಎಲ್ಲರಿಗೂ. ಹಿಡ್ಕೊ ಹಿಡ್ಕೊ, ಹಿಡ್ಕೊಂಡು ತೋರಿಸು ಎಲ್ಲರಿಗೂ. ತೋರಿಸು, ತೋರ್ಸಲ್ಲ ತೋರ್ಸಲ್ಲ. ತುಂಬ ಚೆನ್ನಾಗಿ ಆಟಾಡ್ತಾನೆ ಫ್ರೆಂಡ್ಸ್. ನನಗಂತೂ ಫುಲ್ ಖುಷಿ ಅವನ್ನ ಆಟಾಡಿಸ್ಲಿಕ್ಕೆ. ಓ, ಹೊಡೆದೋಗುತ್ತದು, ಹೊಡೆದೋಗುತ್ತೆ ಅಮ್ಮ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸು ಎಲ್ಲರಿಗೂ. ಈ ಥರ ಈ ಥರ ಈ ಥರ. ಇಲ್ಲಿ ಏನಿದು? ತೋರ್ಸು ತೋರ್ಸು ಎಲ್ಲರಿಗೂ, ತೋರ್ಸು ತೋರ್ಸು ತೋರ್ಸು. ಗುಡ್ ಬಾಯ್ ಫ್ರೆಂಡ್ಸ್. ಈಗ ನಾನು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಹೋಗೋಣ, ಎಗ್ ಫ್ರೈಡ್ ರೈಸ್ ಮಾಡೋಣ ನಾವೀಗ. ಹಾಂ, ಹೋಗೋಣ. ಬಾಯ್ ಮಾಡಿ, ಬಾಯ್ ಮಾಡಿ ಎಲ್ಲರಿಗೆ, ಬಾಯ್. ಫ್ರೆಂಡ್ಸ್, ಮೊದಲಿಗೆ ನಾನು ಎಗ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಎಲ್ಲ ಪದಾರ್ಥಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ಉದ್ದುದಾಗೆ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಅಷ್ಟೇ ಸ್ವಲ್ಪ ಉದ್ದುದಾಗೆ ಕಟ್ ಮಾಡಿದ್ದೀನಿ. ಹಾಗೆಯೇ ಎಲೆಕೋಸನ್ನು ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಈರುಳ್ಳಿನೂ, ಹಾಗೆಯೇ 4 ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆಯೇ ಎಗ್ನು ತೊಗೊಂಡು ಈ ಥರ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಬೇಕಾಗಿರುವಂಥ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು ಅದನ್ನೆಲ್ಲ ಕೂಡ ನಾನು ಇದರಲ್ಲಿ ತೊಗೊಂಡಿದ್ದೀನಿ. ಈ ಥರ ಸಾಸ್ಗಳನ್ನ ಹಾಕೋದ್ರಿಂದ ಎಗ್ ಫ್ರೈಡ್ ರೈಸ್ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ರೈಸ್ನೂ ಅಷ್ಟೇ ಫುಲ್ಲು ಕೂಗಿಸಿ ಚೆನ್ನಾಗಿ ಅದನ್ನು ಆರಿಸ್ಬಿಟ್ಟು ಈ ಥರ ಉದ್ದುದ್ರಾಗಿ ಆಗುತ್ತೆ ಆರಿಸಿದ್ರೆ. ಅದನ್ನು ಕೂಡ ನಾನು ತಗೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಯಿಲ್ ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಸೊ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಆಯಿಲೆಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಉರಿಯೋ ನೆಸೆಸಿಟಿ ಏನಿರೋದಿಲ್ಲ. ಯಾಕಂದರೆ ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ಈ ತರಕಾರಿಗಳು ಅದೆಲ್ಲ ಫುಲ್ ಕ್ರಂಚಿಯಾಗಿ ಸಿಗಬೇಕು ಅಂದರೆ ಮೀಡಿಯಮಾಗಿ ಉರಿಬೇಕಾಗತ್ತೆ. ಹಾಗೆಯೇ 4 ಮೆಣಸಿನ್ಕಾಯಿನೂ ಅಷ್ಟೇ ಇದಕ್ಕೆ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇಷ್ಟು ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಎಲೆಕೋಸನ್ನ ಈ ಥರ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಆಯಿಲಲ್ಲೇ ಫ್ರೈ ಆಗಬೇಕು. ಆ ಥರ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಅಷ್ಟೇ ತುಂಬಾ ಏನೋ ಬೇಯಿಸೋ ನೆಸೆಸಿಟಿ ಇರೋದಿಲ್ಲ. ಮೀಡಿಯಮಾಗಿ ಬೆಂದರೆ ಸಾಕು. ಇದೆಲ್ಲ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಕ್ಯಾರೆಟನ್ನು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ತುಂಬಾ ತೀರಾ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ, ಅದು ಒಂಥರ ಸ್ಮೆಲ್ ಹೊಡೆಯುತ್ತೆ. ಸೊ ಇಷ್ಟು ಫ್ರೈ ಆದರೆ ಸಾಕು.
ಹಾಗೆಯೇ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲೆಯನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇದಕ್ಕೆ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ವಿನೆಗರ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಹುಳಿ ಇರುತ್ತಲ್ಲ, ಅದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ಹಾಕ್ಕೊಳ್ಬಾರ್ದು, ಇದನ್ನು ಒಂದು ಚೂರು ಹಾಕ್ಕೊಳ್ಬೇಕು ಅಷ್ಟೇ. ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲನೂ ಈ ಥರ ಹಾಕ್ಕೊಂಡು ಸಾಸ್ಗಳನ್ನ ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾನು ಇದಕ್ಕೆ ಎಗ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಗ್ನ ಈ ಥರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಈ ಥರ ಉದುರಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ರೈಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಫುಲ್ಲು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಫೈನಲಿ ಈ ಥರ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಮೇಲ್ಗಡೆ ಉದುರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಟೇಸ್ಟು. ನೀವೊಮ್ಮೆ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಸೂಪರಾಗಿದೆ ಟೇಸ್ಟು. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬಾ ಇಷ್ಟ ನೋಡಿ. ಅದೆಲ್ಲ ಎಗ್ಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಫುಲ್ಲು ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ತಿಂದ ಫ್ರೈಡ್ ರೈಸು ತಿಂದ? ಏನೇಳಿ ಕೊಡ್ತೀಯ ಎಲ್ಲರಿಗೂ? ಈಗ ಏನೇಳಿ ಕೊಡ್ತೀಯಮ್ಮ? ಎಲ್ಲಿ ಏನಂತ ಹೇಳ್ತೀಯ ಈಗ ಎಲ್ಲರಿಗೂ? ಥ್ಯಾಂಕ್ ಯು ಹೇಳು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ಫ್ರೆಂಡ್ಸ್ ನೋಡಿದ್ರಲ್ಲ ಎಗ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇರಮ್ಮ ಅಲ್ಲಿ ಮಾತಾಡ್ತಿಲ್ವಾ ಅಮ್ಮ? ಅಲ್ಲಮ್ಮ ಮಾತಾಡ್ತಿದ್ದೆ ಅಲ್ಲ. ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಇರಮ್ಮ ಅಮ್ಮ ಮಾತಾಡ್ತಿಲ್ಲ. ಆಯಿಲ್ ಕೊಡ್ತಿದ್ಯಾ ಎಲ್ಲರಿಗೂ? ABCD ಹೇಳು. ಎ ಹೇಳು ಮಗನೆ. ಎ ಹೇಳಪ್ಪೆ. ABCD ಹೇಳು. ಓಕೆ ಫ್ರೆಂಡ್ಸ್, ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಸದಾ ನನ್ನ ಮೇಲೆ ಹೀಗೆ ಇರಲಿ. ನಾನು ಒಳ್ಳೊಳ್ಳೆ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಹೇಳು ಎಲ್ಲರಿಗೂ. ಏನು ಹೇಳ್ತೀಯ ಹೇಳು? ಏನು ಹೇಳ್ತೀಯ ಎಲ್ಲರಿಗೂ? ಏನು ಹೇಳ್ತೀಯಾ? ಏನು ಹೇಳ್ತೀಯಾ? ನಾಲ್ಗೆ ಮುಚ್ಚು, ನಾಲ್ಗೆ ಮುಚ್ಚು, ನಾಲ್ಗೆ ಮುಚ್ಚು, ಮುಚ್ಚು ಮುಚ್ಚು. ಅಷ್ಟೇ ಫ್ರೆಂಡ್ಸ್, ತುಂಬ ಖುಷಿ ಆಗ್ತಿದೆ. ಖುಷಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಇನ್ನು ನೆಕ್ಸ್ಟು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಹೇಳ್ಬಿಡು ಮಗನ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು. ನಿಮ್ಮ ಪ್ರೀತಿ ಆಶೀರ್ವಾದ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ, ನಮ್ಮಮ್ಮನ ಮೇಲೆ, ಅಪ್ಪನ ಮೇಲೆ ಹೀಗೆ ಇರಲಿ. ಹೇಳು ಮಗನೆ, ಹೀಗೆ ಇರಲಿ. ಥ್ಯಾಂಕ್ ಯು. ಶೇಕ್ ಹ್ಯಾಂಡ್ ಕೊಟ್ಬಿಡು ಎಲ್ಲರಿಗೂ. ಶೇಕ್ ಹ್ಯಾಂಡ್ ಕೊಟ್ಬಿಡು. ಶೇಕ್ ಹ್ಯಾಂಡ್. ಪೆನ್ ಇಡು. ಶೇಕ್ ಹ್ಯಾಂಡ್ ಕೊಡಿ. ಕೊಟ್ಬಿಡು ಶೇಕ್ ಹ್ಯಾಂಡ್. ಸರಿಯಾಗಿ ಕೊಡು ಇಲ್ಲಿ. ಹಾಂ, ಶೇಕ್ ಹ್ಯಾಂಡ್ ಕೊಟ್ಬಿಡು ಎಲ್ಲರಿಗೂ. ಶೇಕ್ ಹ್ಯಾಂಡ್ ಕೊಡು ಪಾಪ. ಅಲ್ಲಿ ಶೇಕ್ ಹ್ಯಾಂಡ್ ಕೊಡು ಎಲ್ಲರಿಗೂ. ಶೇಕ್ ಹ್ಯಾಂಡ್. ಥ್ಯಾಂಕ್ ಯು. ಪೆನ್ ಕೇಸ್ ಕೊಟ್ಬಿಡು ಆಯ್ತು ಎಲ್ಲರಿಗೂ. ಪೆನ್ ಕೇಸ್ ಕೊಟ್ಬಿಡು. ಬಿಡಿ ಇದನ್ನ. ಪೆನ್ ಕೇಸ್ ಕೊಟ್ಬಿಡು. ಅವನು ಪೆನ್ ಕಿತ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಬಿಗಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಬಿಡು ಈಗ. ಪ್ಲೇನ್ ಕಿಸ್ ಕೊಟ್ಬಿಡು ಎಲ್ಲರಿಗೂ. ಸರಿಯಾಗಿ ಕೊಡು. ಪ್ಲೇನ್ ಕಿಸ್ ಕೊಡು ಅಂದೆ ನಾನು ಪ್ಲೇನ್ ಕಿಸ್ ಕೊಡು ಅಂದಿದ್ದು ನಿಂಗೆ. ಪ್ಲೇನ್ ಕಿಸ್ ಕೊಡು ಮಗನೆ. ಕೊಟ್ಬಿಡು ಬೇಗ. ಬಾಯ್ ಮಾಡಿ ಹೋಗ್ಲಿ. ಆಯ್ತು, ಬಾಯ್ ಮಾಡ್ಬಿಡು ಎಲ್ಲರಿಗೂ. ಬಾಯ್. ಮತ್ತೆ ನೆಕ್ಸ್ಟು ಹೊಸ ವ್ಲಾಗ್ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್ ಅನ್ನ. ಬಾಯ್. ಸಾಕು ಬಿಡು ತೋರಿಸಿದ್ದು. ಬಾಯ್ ಮಾಡು. ಪ್ಲೇನ್ ಕಿಸ್ಸು.
ಬ್ಯಾಂಕಿಸ್ ಕೊಟ್ಬಿಡು ಹಂಗ ಕೊಟ್ಬಿಡು ಬೇಗ ಸಾಕಾ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.